ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಲೈವಿಗೆ ಬಂದಿರುವಂಥ ಉದ್ದೇಶ, ಲೈವ್ದಲ್ಲಿ ಇವತ್ತು ಮಾತಾಡೋಕ್ಕೆ ಬಂದಿರುವಂಥ ಉದ್ದೇಶ ಭಾಳ ಸ್ಪಷ್ಟವಾಗಿ ಇದೆ. ಏನು ಅಂತ ಕೇಳಿದ್ರೆ, 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಸಿದ್ದರಾಮಯ್ಯ ಸಾಹೇಬರು CM ಆದರು, DKC ರಾಜ್ಯದಲ್ಲಿ ಸರ್ಕಾರ ಬಂತು. DKC ಅಣ್ಣವರು DCM ಆಗಿದ್ದರು. ನಂತರ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೀತು. ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯಲ್ಲಿ CM ಆಗಿ DK ಶಿವಕುಮಾರ್ ಸಾಹೇಬರು CM ಆದರು. ಇನ್ನು ಉಪಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟು ಎಲ್ಲ ಕೂಡ ಇದೆ. ಉಪಮುಖ್ಯಮಂತ್ರಿ ಹುದ್ದೆಯನ್ನು ಇದಾಗಿಲ್ಲ. ಇವಾಗ ಏನಾಗಿದೆ ಅಂತ ಕೇಳಿದ್ರೆ, ಕ್ಯಾಬಿನೆಟ್ ರಚನೆಯ ಮೊದಲ ಹಂತದಲ್ಲಿ 16 ಜನ ಸಚಿವರಾದರು. ಆಮೇಲೆ ಎರಡನೇ ಹಂತದಲ್ಲಿ ಹಲವಾರು ಜನ ಸಚಿವರಾದರು. ಅದೆಲ್ಲ ನಾಡಿನ ಜನತೆಗೆ ಗೊತ್ತಿದ್ದ ವಿಷಯ ಆಗಿದೆ. ಆದರೆ ವಿಜಯಪುರ ಜಿಲ್ಲೆಯ ಕೆಲವು ಕಾಂಗ್ರೆಸ್ ಶಾಸಕರಿಗೆ, ಅವರ ಬೆಂಬಲಿಗರಿಗೆ ಒಂದು ಹೊಟ್ಟೆ ಕಿಚ್ಚಿದೆ. ಏನು ಹೊಟ್ಟೆ ಕಿಚ್ಚು? MB ಪಾಟೀಲರು ನಮಗೆ ಅವಕಾಶ ತಪ್ಪಿಸಿದರು, MB ಪಾಟೀಲರು ನಮಗೆ ಸಚಿವ ಸ್ಥಾನ ತಪ್ಪಿಸಿದರು, MB ಪಾಟೀಲರು ನಮ್ಮನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ, MB ಪಾಟೀಲರು ಏನಂದ್ರೆ ಏಕಚಕ್ರಾಧಿಪತ್ಯ ಮಾಡ್ತಾ ಇದ್ದಾರೆ ಅಂತ. ಆದರೆ ಅವರು ಆ ಪ್ರಶ್ನೆಯನ್ನು ಕೇಳೋಕೆ ಮುಂಚೆ ಕೆಲವೊಂದು ವಿಷಯಗಳನ್ನು ಅವರು ತಿಳ್ಕೊಳ್ಬೇಕು. ಒಂದು ಕಡೆಗೆ ಮುದ್ದೆಬೇಳೆ ಶಾಸಕರಾಗಿರುವಂಥ ಅಪ್ಪಾಜಿ ನಾಡಗೌಡರು ಹೇಳ್ತಾರೆ. ಏನು ಹೇಳ್ತಾರೆ? MB ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿದ್ದು ನಾನೇ. ಆದರೆ ಅಪ್ಪಾಜಿ ನಾಡಗೌಡರಿಗೆ ರಾಜಕೀಯವಾಗಿ ಗುರುತಿಸಿ ಅವರಿಗೆ ಟಿಕೆಟ್ ಕೊಡಿಸಿ MLA ಮಾಡಿದ್ದು MB ಪಾಟೀಲ್ ಸಾಹೇಬರ ತಂದೆಯವರಾಗಿರುವಂಥ BM ಪಾಟೀಲರು. BM ಪಾಟೀಲ್ ಸಾಹೇಬರು ಪೌರಾಡಳಿತ ಮತ್ತು ಬೇರೆ ಬೇರೆ ಸಚಿವರಾಗಿ 1990ರಲ್ಲಿ ಲೋಕಸಭಾ ಸದಸ್ಯರಾಗಿ ಅವರು ಒಂದು ಅನಿರೀಕ್ಷಿತ ಒಂದು ಅಗಲಿಕೆಯಿಂದ ಅವಾಗ MB ಪಾಟೀಲ್ ಸಾಹೇಬರು ಲೋಕಸಭಾ ಉಪಚುನಾವಣೆ ಬರ್ತದೆ, ಅವಾಗ ಅಭ್ಯರ್ಥಿ ಆಗ್ತಾರೆ. ಅವಾಗ ಧರ್ಮಸಿಂಗ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಧರ್ಮಸಿಂಗ್ ಸಾಹೇಬರು ಬಿಜಾಪುರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಣೆಯನ್ನು ಹೊರ್ತಾರೆ. ಕಾಂಗ್ರೆಸ್ಸಲ್ಲಿ ಒಂದು ಸಂಪ್ರದಾಯ ಇದೆ. ಏನಪ್ಪ ಸಂಪ್ರದಾಯ ಅಂತ ಕೇಳಿದ್ರೆ, ಯಾವುದೇ ಒಬ್ಬ ಶಾಸಕ, ಸಂಸದ ಏನಾದರೂ ಅವನು ಆಯ್ಕೆ ಆದಮೇಲೆ ಅವನೇನಾದರೂ ನಿಧನ ಆದರೆ, ಮರಣ ಆದರೆ ಅಥವಾ ಲಿಂಗೈಕ್ಯ ಆದರೆ ಆ ಸ್ಥಾನಕ್ಕೆ ಜರುಗುವಂಥ ಒಂದು ಚುನಾವಣೆಯಲ್ಲಿ ಅವರ ವಾರಸುದಾರರಿಗೆ, ಮಕ್ಕಳು ಮೊಮ್ಮಕ್ಕಳು ಅವರಿಗೆ ಟಿಕೆಟ್ ಕೊಡುವಂಥದ್ದು ಕಾಂಗ್ರೆಸ್ ಪಾಲಿಸಿಕೊಂಡಿರುವಂಥ ಒಂದು ಸಂಪ್ರದಾಯ. ಇತ್ತೀಚೆಗೆ ನೀವು ನೋಡಿರ್ಬೋದು, ಬಾಗಲಕೋಟೆ ಚುನಾವಣೆಯಲ್ಲಿ HY ಮೇಟಿ ಸಾಹೇಬರು ನಿಧನ ಆದರು. ಅವರ ನಿಧನದ ಜಾಗಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರ ಮಗ ಉಮೇಶ್ ಮೇಟಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ. ದಾವಣಗೆರೆ ಬಂದಾಗ, ದಾವಣಗೆರೆಯಲ್ಲಿ ಹಿರಿಯ ಮುತ್ಸದಿಗಳು, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯ ಆದಮೇಲೆ ಅಲ್ಲೂ ಕೂಡ ಅವರ ಮೊಮ್ಮಗ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟರು, ಅವರನ್ನು ಹಾಕ್ಕೊಂಬತ್ತು. ಕಾಂಗ್ರೆಸ್ಸಲ್ಲಿರುವಂಥ ಇದೊಂದು ಸಂಪ್ರದಾಯ. ಏನು ಅಂದರೆ, ಯಾರೋ MLA MP ಆಗಿದ್ದಾಗ ಅವರು ಲಿಂಗೈಕ್ಯ ಅಥವಾ ಮರಣ ಅಥವಾ ನಿಧನ ಆಗ್ಯಾರ ಅಂತೀರಿ, ಅವಾಗ ಅವ್ರ ಕುಟುಂಬದವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿ 1991ರಲ್ಲಿ MB ಪಾಟೀಲ್ ಸಾಹೇಬರ ತಂದೆಯವರು BM ಪಾಟೀಲರು ನಿಧನ ಆದಮೇಲೆ, ಲಿಂಗೈಕ್ಯ ಆದಮೇಲೆ ಆ ಸ್ಥಾನಕ್ಕೆ MB ಪಾಟೀಲ್ ಸಾಹೇಬರನ್ನ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರು, ಹೈಕಮಾಂಡ್ ಎಲ್ಲರೂ ಕೂಡಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ. ಅವು ಆ ಚುನಾವಣೆ ಗೆಲ್ತಾರೆ. ಅದರಲ್ಲಿ ಹೇಳುವಂಥ ನಾಡಗೌಡರು ಹೇಳುವಂಥ ಅದೇನು ಅವ್ರು ಹೇಳಿರ್ಬೋದು, ಕೊಡ್ರಿ ಅವರ ಮಗ ಇದ್ದಾರೆ, ಅವ್ರು ಹೇಳದೇ ಇದ್ರು, ಲಾಬಿ ಮಾಡದೇ ಇದ್ರು MB ಪಾಟೀಲ್ ಸಾಹೇಬರಿಗೆ ಒಂದು ಟಿಕೆಟ್ ಸಿಗ್ತಾ ಇತ್ತು. ಇದರ ಬಗ್ಗೆ ಸವಾಲಿಲ್ಲ. ಆದರೆ ನಾನೇ ಕೊಡಿಸಿದ್ದೀನಿ, ಏನಪ್ಪ ಹೊಸದಾಗಿ ಏನಾದರೂ ಕೊಡಿಸಿದ್ದೀರಾ, ಹೊಸದಾಗಿ ಅವಕಾಶ ಕೊಡಿಸಿದ್ದೀರಾ ಅಥವಾ ಮಿನಿಸ್ಟರ್ ಮಾಡಿದರೆ ಅದೇನೇ ಇಲ್ಲ. ನೀವು MB ಪಾಟೀಲ್ ಸಾಹೇಬ್ರ ಕಡೆಗೆ ಒಂದು ಬಳು ಮಾಡುವಾಗ ನಿಮ್ಮ ಕಡೆಗೆ 4 ಬಳುಗಳನ್ನು ತಿರುಗುತ್ತವ ಅನ್ನುವಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಹಿರಿಯರಾಗಿರುವಂಥ ಅಪ್ಪಾಜಿ ನಾಡಗೌಡರಲ್ಲಿ ನಾನು ವಿನಂತಿ ಮಾಡಿಕೊಡ್ತೀನಿ. ಅದರ ಜೊತೆಗೆ MB ಪಾಟೀಲ್ ಸಾಹೇಬರು ಅವಕಾಶ ತಪ್ಪಿಸಿದ್ರು, ನಾನೇ ಬೆಳೆಸಿದ್ದೀನಿ ಅಂತ ಇನ್ನೂ ಕೆಲವು ಶಾಸಕರು ಹೇಳ್ತಾರೆ. ನೀವು ನೆನಪಿಟ್ಕೊಳ್ಳಿ, DK ಶಿವಕುಮಾರ್ ಸಾಹೇಬರ ಸಚಿವ ಸಂಪುಟದಲ್ಲಿ 7 ಜನ ಸಚಿವರಿದ್ದಾರೆ, ಲಿಂಗಾಯತ ಸಚಿವರಿದ್ದಾರೆ. ಆ 7 ಜನ DK ಶಿವಕುಮಾರ್ ಸಾಹೇಬರ ಸಚಿವ ಸಂಪುಟದಲ್ಲಿ 7 ಜನ ಲಿಂಗಾಯತ ಸಚಿವರಿದ್ದಾರೆ. ಒಟ್ಟಾರೆ ಆಗಿರುವಂಥದ್ದು 36 ಜನ ಶಾಸಕರು, ಲಿಂಗಾಯತ ಶಾಸಕರಿದ್ದಾರೆ. ಇನ್ನು ಉಳಿದಿರುವಂಥವರು ಬೇರೆ ಬೇರೆ ಒಂದು
ಸಮುದಾಯಗಳಿಗೆ ಸೇರಿದವರಿದ್ದಾರೆ. ಆ 36 ಜನರಲ್ಲಿ 7 ಜನರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಆ 7 ಜನ ಕೂಡ ಲಿಂಗಾಯತದಲ್ಲಿರುವಂಥ ಬೇರೆ ಬೇರೆ ಉಪಪಂಗಡದವರು. ನೆನಪಿಟ್ಕೋಬೇಕು, ಒಂದೇ ಉಪಪಂಗಡಕ್ಕೆ 2 ಸಚಿವ ಸ್ಥಾನ ಸಿಕ್ಕಿಲ್ಲ. ಉದಾಹರಣೆಗೆ ಬಂದರೆ ಲಕ್ಷ್ಮಣ ಸವದಿ ಅವರು ಬರ್ತಾರೆ. ಲಕ್ಷ್ಮಣ ಸವದಿ ಅಣ್ಣವರು ಅವರು ಲಿಂಗಾಯತದಲ್ಲಿ ಬರುವಂಥ ಗಾಣಿಗ ಉಪ ಸಮುದಾಯದವರು. ಅಲ್ಲಿ ಭದ್ರಾವತಿ ಶಾಸಕರಿದ್ದಾರೆ, ಚಿತ್ರದುರ್ಗ ಶಾಸಕರಿದ್ದಾರೆ, ಚಳ್ಳಕೆರೆ ಶಾಸಕರಿದ್ದಾರೆ. ಅವರು ಸಚಿವ ಸ್ಥಾನ ಸಿಗಲಿಲ್ಲ. ಇನ್ನು ಲಿಂಗಾಯತದಲ್ಲಿ ಬರುವಂಥ ಬಣಜಿಗ ಸಮುದಾಯದಲ್ಲಿ ಖಂಡ್ರೆ ಸಾಹೇಬರಿದ್ದಾರೆ, ಈಶ್ವರ್ ಖಂಡ್ರೆ ಸಾಹೇಬರು ಬೀದರ್ ಜಿಲ್ಲೆ ಬಲ್ಕಿ ಮತಕ್ಷೇತ್ರದವರು. ಇನ್ನು ಹಲವಾರು ಶಾಸಕರು ಅವರು ಸಮುದಾಯದವರಿದ್ದಾರೆ. ಆದರೆ ಖಂಡ್ರೆ ಸಾಹೇಬರಿಗೆ ಸಿಕ್ತು, ಇನ್ನು ಉಳಿದವ್ರಿಗೆ ಸಿಗಲಿಲ್ಲ. ಯಾಕಂತ ಕೇಳಿದ್ರೆ ಆ ಸಮುದಾಯದಲ್ಲಿ ಒಂದೇ ಸಚಿವ ಸ್ಥಾನ ಕೊಟ್ಟಿರೋದು. ಇನ್ನೂ ಮುಂದೆ ಬಂದರೆ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು ಲಿಂಗಾಯತದಲ್ಲಿ ಬರುವಂಥ ಆದಿ ಬಣಜಿಗ ಸಮುದಾಯಕ್ಕೆ ಸೇರಿದವರು. ಇಲ್ಲಿ 2 ಶಾಸಕರಿದ್ದಾರೆ. ಸೇಡಂ ಶಾಸಕ ಶರಣಪ್ರಕಾಶ್ ಪಾಟೀಲ್ ಸಾಹೇಬರು, ಇಂಡಿ ಶಾಸಕರಾಗಿರುವಂಥ ಯಶವಂತರಾಯಗೌಡರು. ಶರಣಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟಾಗ ಅಲ್ಲಿ ಇಂಡಿ ಶಾಸಕರಿಗೆ ಸಚಿವ ಸ್ಥಾನ ಸಿಗೋಕ್ಕೆ ಅವಕಾಶ ಇರಲಿಲ್ಲ. ಒಂದು ವೇಳೆ ಇಂಡಿ ಶಾಸಕರಿಗೆ ಸಚಿವ ಸ್ಥಾನ ಏನಾದರೂ ಸಿಕ್ಕಿತ್ತಂದರೆ ಶರಣಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಸಿಗ್ತಿರಲಿಲ್ಲ. ಯಾಕಂದರೆ ಒಂದೇ ಸಮುದಾಯದ ಹಿನ್ನೆಲೆಯವರು. ಇನ್ನು ಮುಂದೆ ಬಂದರೆ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು, ಅವರು ದಾವಣಗೆರೆಯವರು. ಅವರು ಲಿಂಗಾಯತದಲ್ಲಿ ಬರುವಂಥ ಒಂದು ತಾದರ ಉಪಪಂಗಡದವರು. ತಾದರ ಅನ್ನುವಂಥ ಒಂದು ಉಪಪಂಗಡ. ಆ ಉಪಪಂಗಡದಲ್ಲಿ ಕೂಡ ಹಲವಾರು ಶಾಸಕರಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಸಿಕ್ಕಿದೆ ಅಂದಮೇಲೆ ಉಳಿದವರಿಗೆ ಅವಕಾಶ ಸಿಗಲಿಲ್ಲ. ಯಾಕಂತ ಕೇಳಿದ್ರೆ ಆ ಸಮುದಾಯಕ್ಕೂ ಒಂದೇ ಒಂದು ಸಚಿವ ಸ್ಥಾನ ಸಿಕ್ತು. ಮತ್ತು ಲಿಂಗಾಯತ ರೆಡ್ಡಿ ಬಂದಾಗ ಹಲವಾರು ಜನ ಶಾಸಕರಿದ್ದಾರೆ. ದಕ್ಷಿಣಾಪುರ ಸಾಹೇಬರಿದ್ದಾರೆ, ಮಾಜಿ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ ಸಾಹೇಬರಿದ್ದಾರೆ. ಬೀಳಗಿ ಶಾಸಕರಾಗಿರುವಂಥ ಜಿ ಟಿ ಪಾಟೀಲ್ರಿದ್ದಾರೆ, ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ, ಅಪ್ಪಾಜಿ ನಾಡಗೌಡರು ಇದ್ದಾರೆ, ಇನ್ನೂ ಹಲವಾರು ಕೋನರೆಡ್ಡಿ ಸಾಹೇಬರಿದ್ದಾರೆ, ನವಲಗುಂದ ಶಾಸಕರು. ಆದರೆ ಸಿಗಬೇಕಾಗಿದ್ದು ಒಬ್ಬರಿಗೆ. ಆ ಕೋಟಾದಲ್ಲಿ ಹೋದ ಬಾರಿ ದಕ್ಷಿಣಾಪುರ ಸಾಹೇಬರಿಗೆ ಸಿಕ್ಕರೆ ಈ ಬಾರಿ ಸಿಕ್ಕಿರೋದು ರಾಯರೆಡ್ಡಿ ಸಾಹೇಬರಿಗೆ. ರಾಯರೆಡ್ಡಿ ಸಾಹೇಬರಿಗೆ ಸಿಗಲಿಲ್ಲ ಅಂದರೆ ಅಪ್ಪಾಜಿ ನಾಡಗೌಡರಿಗೆ ಖಂಡಿತವಾಗಿ ಸಿಕ್ತಿತ್ತು. ಯಾರು ಕಸ್ಕೊಂಡ್ರು ಅವ್ರ ಅವಕಾಶವನ್ನು? ಎಂ ಬಿ ಪಾಟೀಲ್ ಸಾಹೇಬ್ರು ಕಸ್ಕೊಳ್ಳಿಲ್ಲ, ಅವ್ರದೇ ಸಮುದಾಯದವ್ರು ತಗೊಂಡ್ರು. ಇದಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ರು ಹೆಂಗೆ ಹೊಣೆಗಾರಾಗ್ತಾರೆ? ಇನ್ನು ಲಿಂಗಾಯತದಲ್ಲಿ ಬಂದಾಗ ಪಂಚಮಸಾಲಿ ಸಮುದಾಯ, ಲಿಂಗಾಯತದಲ್ಲಿ ಒಂದು ಜಾಗೃತಿ ಇರುವಂಥ ಬಹುಸಂಖ್ಯಾತರಂತ ಹೇಳಿಕೊಳ್ಳುವಂಥ ಪಂಚಮಸಾಲಿ ಸಮುದಾಯ ಬಂದಾಗ ಅಲ್ಲೂ ಕೂಡ 9-10 ಜನ ಶಾಸಕರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕೋರಿದ್ದಾರೆ, ವಿನಯ್ ಕುಲಕರ್ಣಿ ಅಣ್ಣವರಿದ್ದಾರೆ, ಶಿವಾನಂದ ಪಾಟೀಲ್ರಿದ್ದಾರೆ, ಭಾಳ ಜನ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ಆದರೂ ಅಲ್ಲಿ ಒಬ್ಬರಿಗೆ ಅವಕಾಶ ಸಿಗಬೇಕಾಗಿತ್ತು. ಅದಕ್ಕೆ ಬಾಗಲಕೋಟೆಯ ಜಿಲ್ಲೆಯ ಹುನಗುಂದ ಶಾಸಕರಾಗಿರುವಂಥ ವಿಜಯಾನಂದಣ್ಣ ಕಾಶ್ಯಪ್ನವರವರಿಗೆ ಆ ಸ್ಥಾನ ಸಿಕ್ಕಿದೆ. ವಿಜಯಾನಂದಣ್ಣ ಕಾಶ್ಯಪ್ನವರಿಗೆ ಸಿಗಲಿಲ್ಲ ಅಂದರೆ ಆ ಸ್ಥಾನ ಶಿವಾನಂದ ಪಾಟೀಲ್ಗೆ ಸಿಗ್ತಿತ್ತೋ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕೋರಿಗೆ ಸಿಗ್ತಿತ್ತೋ, ಮತ್ತೊಬ್ಬರಿಗೆ ಸಿಗ್ತಿತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆ ಸಮುದಾಯದಲ್ಲಿ ಅವ್ರಿಗೊಂದು ಅವಕಾಶ, ಆ ಸಮುದಾಯ ಕೋಟ ಪಂಚಮಸಾಲಿ ಲಿಂಗಾಯತ ಸಮುದಾಯದಲ್ಲಿ ವಿಜಯಾನಂದಣ್ಣ ಕಾಶ್ಯಪ್ನವ್ರಿಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ನಾವೆಲ್ಲ ನೆನಪಿಟ್ಕೋಬೇಕು. ಆದರೆ ವಿನಾಕಾರಣ ಉತ್ತರ ಕರ್ನಾಟಕದ ಒಬ್ಬ ಪ್ರಭಾವಿ ನಾಯಕರು, ಅಭಿವೃದ್ಧಿಗೆ ಇನ್ನೊಂದು ಹೆಸರಾದವರು, ಸರ್ವಧರ್ಮ, ಸರ್ವ ಸಂಸ್ಕೃತಿ, ಸರ್ವ ಜಾತಿಗಳನ್ನು, ಎಲ್ಲ ಜನರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಎಂ ಬಿ ಪಾಟೀಲ್ ಸಾಹೇಬರನ್ನು ಟಾರ್ಗೆಟ್ ಮಾಡೋಕ್ಕೆ ಬಿಜಾಪುರ ಜಿಲ್ಲೆಯ ಕೆಲವು ಶಾಸಕರು ಮೊದಲಿಡಿದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ರಿ, ಈ ಒಂದು 7 ಜನ ಸಚಿವರಿದ್ದಾರಲ್ಲ, 7 ಜನ ಸಚಿವರು ಬೇರೆ ಬೇರೆ ಉಪ ಸಮುದಾಯದವರಿದ್ದಾರೆ. ಆ ಉಪ ಸಮುದಾಯದಲ್ಲಿ ಅಥವಾ ನಿಮ್ಮದೇ ಉಪ ಸಮುದಾಯದ ಬೇರೆಯವರಿಗೆ ಕೊಟ್ಟಿಲ್ಲ ಅಂದರೆ ಇವರು ತಪ್ಪಿಸಿದಾರನ್ರಿ. ಅಲ್ಲಿ ನಿಮ್ಮದೇ ಸಮುದಾಯದ ಒಬ್ಬರಿಗೆ ಅವಕಾಶ ಸಿಕ್ಕಾಗ ನಿಮಗೆ ಸಿಕ್ಕಿಲ್ಲ, ಇವರೇ ತಪ್ಪಿಸಿದಾರ ಅಂತ ಹೆಂಗಂತೀರಿ? ನೀವು ಕೇಳಬೇಕು, ಯಾರನ್ನೇ ಕೇಳಬೇಕು? ನಿಮ್ಮದೇ ಸಮುದಾಯದ ಶಾಸಕರನ್ನ ಕೇಳಬೇಕು. ಇಲ್ಲಪ್ಪ ನೀನು ಈಗಾಗಲೇ ಮಿನಿಸ್ಟರ್ ಆಗಿದ್ದೀ, ಇಲ್ಲ ಬಿಡು, ನಾನು ನೀನು ಒಪ್ಪಂದ ಬರೋಣ, ನನಗೆ ಅವಕಾಶ ಬಿಡು, ನಾನು ಸಚಿವ ಆಗಬೇಕಾಗಿದೆ ಅಂತ ಕೇಳ್ಕೋಬೇಕು. ನೀವು ಜಗಳ ಆಡಬೇಕು. ಅದನ್ನು ಬಿಟ್ಕೊಂಡು ಎಂ ಬಿ ಪಾಟೀಲ್ ಸಾಹೇಬ್ರ ಮೇಲೆ ಹೊಣೆ ಹೊರ್ತೋದು, ಮಾತಾಡೋದು, ಆರೋಪ ಮಾಡೋದು, ಅದು ಏನಿದೆ ಅಂತ ಕೇಳಿದ್ರೆ ಅದು ಸಣ್ಣತನ ಅಂತ ಆಗ್ತದೆ. ಸಣ್ಣ ಹುಡುಗರಿಗೂ ಕೂಡ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ ಅಂತ ಕೇಳಿದ್ರೆ, ಈ ಡಿ ಕೆ ಶಿವಕುಮಾರ್ ಸಾಹೇಬರು ಸಚಿವ ಸಂಪುಟದಲ್ಲಿ ಲಿಂಗಾಯತ ಶಾಸಕರು ಬೇರೆ ಬೇರೆ ಒಂದು ಉಪಸಮುದಾಯವಾಗಿದ್ದಾರೆ. ಬೇರೆ ಬೇರೆ ಉಪ ಸಮುದಾಯಗಳಿಗೆ 7 ಉಪ ಸಮುದಾಯಗಳಿಗೆ ಅವಕಾಶ ಸಿಕ್ಕಿದೆ. ಎಂ ಬಿ ಪಾಟೀಲ್ ಸಾಹೇಬರು ಬಂದರೆ ಮೂಲತಃ ಕುಡು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು. ನೊಳಂಬ ಮತ್ತು ಲಾಳಗೊಂಡ ಸಮುದಾಯದ ಭಾಗವಾಗಿರುವಂಥ ಈ 3 ಸಮುದಾಯಗಳಿಗೆ ಅವರು ಸಚಿವರಾಗಿ ಆ ಕೋಟಾದಲ್ಲಿ ಸಚಿವರಾಗಿದ್ದಾರೆ. ಅದನ್ನು ಬಿಟ್ಟುಕೊಂಡು
ಅವ್ರ ಬಗ್ಗೆ ಅವರನ್ನು ಟಾರ್ಗೆಟ್ ಮಾಡೋಕ್ಕೆ ಏನೇನೋ ಕಟ್ಟುಕತೆಯನ್ನು ಹರಿಬಿಡ್ತೀರಿ, ಏನೇನೋ ಮಾಧ್ಯಮಗಳ ಮುಂದೆ ಬಂದು ಏನೇನೋ ಹೇಳ್ತೀರಿ. ಎದಕ್ಕೆ ಬೇಕ್ರಿ? ಒಬ್ಬ ಸಾಮಾನ್ಯ ಹುಡುಗ ಕೇಳಿ, ಹೈಸ್ಕೂಲ್ ಹುಡುಗ ಕೇಳಿ, ಅರ್ಥ ಆಗ್ತಾರೆ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಇನ್ನೊಂದು ನೀವೆಲ್ಲ ತಿಳ್ಕೊಳ್ಬೇಕು, ಶಾಸಕರು ಮಾಜಿ ಸಚಿವರಾದವರು ಏನು ತಿಳ್ಕೊಳ್ಬೇಕು ಅಂತ ಕೇಳಿದ್ರೆ, ಸಂವಿಧಾನದ 91ನೇ ಒಂದು ತಿದ್ದುಪಡಿ ಆಯಿತು. ಯಾವಾಗಾಯಿತು? 2008ರಲ್ಲಿ. ಆ ತಿದ್ದುಪಡಿ ಆಗೋದಕ್ಕಿಂತ ಮುಂಚೆ ಏನಿತ್ತು ಅಂತ ಕೇಳಿದ್ರೆ, ಸಚಿವ ಸಂಪುಟ, ಒಬ್ಬ ಮುಖ್ಯಮಂತ್ರಿ ಸಚಿವ ಸಂಪುಟವನ್ನು ರಚನೆ ಮಾಡುವಾಗ ಅಲ್ಲಿ 80 ಮಂದಿ, 90 ಮಂದಿ, 100 ಮಂದಿ, 135 ಮಂದಿ ಶಾಸಕರಿದಾರಲ್ಲ, 135 ಮಂದಿ, ಆ 135 ಮಂದಿ ಸಚಿವರನ್ನು ಕೂಡ ಮಾಡೋಕ್ಕೆ ಅವಕಾಶ ಇತ್ತು. ಆದರೆ ಯಾವಾಗ 2008ರಲ್ಲಿ ಒಂದು ಕೇಸಲ್ಲಿ, ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತದ ಅಂತ ಕೇಳಿದ್ರೆ, ಇದು ಹಿಮಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸು, ವೆಂಕಟೇಶ ಕುರುತ್ನ ವರ್ಸಸ್ ಸ್ಟೇಟ್ ಆಫ್ ಹಿಮಾಚಲ ಪ್ರದೇಶ ಅನ್ನುವಂಥ ಪ್ರಕರಣದಲ್ಲಿ ಏನು ಹೇಳ್ತದೆ? ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತದೆ. ಏನು ಹೇಳ್ತದೆ? ಯಾವುದೇ ಒಂದು ರಾಜ್ಯ ಸರ್ಕಾರ, ಸಚಿವ ಸಂಪುಟವು ತನ್ನ ಪಕ್ಷ ಬಹುಮತ ಹೊಂದಿರುವಂಥ ಪಕ್ಷದ ಸದಸ್ಯರಲ್ಲಿ, ಅಂದರೆ ಶಾಸಕರಲ್ಲಿ ಅಥವಾ ಸಂಸದರಲ್ಲಿ ಅಂದ್ಕೊಳ್ಳಿ, ಅದರಲ್ಲಿ 12%ಗಿಂತ ಕಡಿಮೆ ಇರಬಾರ್ದು. ಸಚಿವರು 15% ಮೀರಬಾರ್ದು. 15% ಜನರಿಗೆ ಮಾತ್ರ ಸಚಿವರಾಗುವಂಥ ಒಂದು ಅವಕಾಶ ಇದೆ. ಆ 15% ಜನರಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷ ಸಾಮಾನ್ಯ 12%ಗಿಂತ ಕಡಿಮೆ ಸಚಿವರು ಇರಬಾರ್ದು, 15% ಮೀರಬಾರ್ದು ಅನ್ನುವಂಥದ್ದನ್ನು 2008ರ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತೀರ್ಪು ಕೊಡ್ತದೆ. ಎಲ್ಲ ರಾಜ್ಯಗಳಿಗೆ, ಕೇಂದ್ರಕ್ಕೆ ಒಂದು ಡೈರೆಕ್ಷನ್ ಕೊಡ್ತದೆ. ಮುಂದೆ 2017ರಲ್ಲಿ ಅಸ್ಸಾಂದವರು ಒಬ್ಬರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಏನು ಹೋಗ್ತಾರೆ? ಇಲ್ಲ ಇದು ತಪ್ಪು, 12%ಗಿಂತ ಕಡಿಮೆ ಇರಬಾರ್ದು ಅನ್ನೋದಕ್ಕೆ, 12% ಮೀರಬಾರ್ದು ಅನ್ನೋದಕ್ಕೆ 15%ಗಿಂತ ಹೆಚ್ಚಿಗೆ ಇರಬಾರ್ದು ಅನ್ನೋದು ತಪ್ಪಿದೆ ಅಂತೇಳಿ ಅಸ್ಸಾಂದವರೊಬ್ಬರು ಬಿಮೋಲ್ ಶಾ ರಾಯ್ ಅನ್ನುವಂಥವರು ಸುಪ್ರೀಂ ಕೋರ್ಟ್ ಮೆಟ್ಲು ಹಟ್ತಾರೆ. ಆವಾಗ ಕೂಡ ಏನು ಹೇಳ್ತದೆ ಸುಪ್ರೀಂ ಕೋರ್ಟು? ಸಂವಿಧಾನದ ಒಂದು ಕಾಲಂ 164ರ ಪ್ರಕಾರ ರಾಜ್ಯ ಸರ್ಕಾರದ ಸೇವೆಗಳ ಅಡಿಯಲ್ಲಿ ಬರ್ತದೆ. ಈ ಒಂದು ವ್ಯಾಖ್ಯಾನದ ಅಡಿಯಲ್ಲಿ ಸಚಿವ ಸಂಪುಟವನ್ನು ಮಿತಿ ಇಡಲಿಲ್ಲ ಅಂತಂದರೆ ಅನಗತ್ಯ ವೆಚ್ಚ ಆಗ್ತದೆ, ಸಾರ್ವಜನಿಕ ಆಡಳಿತಕ್ಕೆ ಧಕ್ಕೆ ಬರ್ತದೆ, ಇವರೇನಾರ ಮೋಜು ಮಸ್ತಿ ಮಾಡ್ತಾರೆ, ಅದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತೇಳಿ ಆಡಿಟರ್ಗೆ ಏನಂತಂದರೆ ಅದನ್ನು ಕಿತ್ತಾಕಿ ಹೇಳ್ತದೆ. ಬೇಕಂದರೆ ನೀವು ರಾಜಕೀಯ ಕಾರ್ಯದರ್ಶಿಗಳು ಮಾಡ್ಕೊಳ್ಳಿ, ಬೇರೆ ಬೇರೆ ಕಾರ್ಯದರ್ಶಿಗಳು ಮಾಡ್ಕೊಳ್ಳಿ, ಅದರ ಸಚಿವ ಅನ್ನುವಂಥದ್ದು ಇದೆಯಲ್ಲ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ತಳ್ಳಿ ಆಗ್ತದೆ. ಇವನ್ನೆಲ್ಲ ಜನಸಾಮಾನ್ಯರು ಓದಬೇಕಿಲ್ಲ, ಜನಸಾಮಾನ್ಯರು ಶಾಸಕರಿಗೆ ಹೇಳಬೇಕಿಲ್ಲ, ವಕೀಲರಿಗೆ ಹೇಳಬೇಕಿಲ್ಲ. ಸಂಸತ್ ವಿಧಾನಸಭೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿರುವಂಥ ಶಾಸಕರು ಓದ್ಕೊಂಡು ಮಾತಾಡಬೇಕಾಗಿತ್ತು. ಯಾಕಂತ ಕೇಳಿದ್ರೆ, ನಿಮ್ಮನ್ನು ಜನ ಕಳಿಸಿರೋದು ನಮ್ಮ ನೆಲದ, ನಮ್ಮ ಭಾಗದ, ನಮ್ಮ ಮತಕ್ಷೇತ್ರದ, ನಮ್ಮ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅಂತ. ಎಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ರಿ? ಯಾಕೆ ನೀವು ಒಂದು ಜಾಣ ಮರವನ್ನು ಸಾಧಿಸ್ತೀರಿ? ಅದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ದಯವಿಟ್ಟು ತಿಳ್ಕೊಳ್ಳಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬ ಧೀಮಂತ ನಾಯಕರು, ಅಭಿವೃದ್ಧಿಗೆ ಇನ್ನೊಂದು ಹೆಸರು ಅದು ಯಾರಾದರೂ ಇದ್ದರೆ ಅದು ಎಂ.ಬಿ. ಪಾಟೀಲ್ ಸಾಹೇಬರು ಆನೆಯ ಮೇಲೆ ಹೋಗ್ತಾ ಇದ್ದಾರೆ. ನೀವು ಏನಂತ ಕೇಳಿದ್ರೆ, ನೀವು ಅವ್ರ ಜೊತೆ ಹೋಗ್ಬೇಕಾ? ಆನೆಯ ಮೇಲೆ ಶ್ವಾನ ಬೊಗಳ್ಬೇಕಾ ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು. ದಯವಿಟ್ಟು ನೀವೆಲ್ಲ ಹಿರಿಯರಿದ್ದೀರಿ, ಎಲ್ಲವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ನೀವು ನಮ್ಮ ತಂದೆಗಿಂತ ಉನ್ನತ ಸ್ಥಾನದಲ್ಲಿದ್ದೀರಿ. ಹಾಗಾಗಿ ನೀವು ಎಂ.ಬಿ. ಪಾಟೀಲ್ ಸಾಹೇಬರ ಒಂದು ಏನಂತ ಕೇಳಿದ್ರೆ ಅವರ ಅಭಿವೃದ್ಧಿ ಪರವಾದ ನಿಲುವುಗಳನ್ನು ಗೌರವಿಸಿರಿ. ವಿನಾಕಾರಣ ಟೀಕೆ ಮಾಡಿ ಎಂ.ಬಿ. ಪಾಟೀಲ್ ಸಾಹೇಬರನ್ನು ಕುಬ್ಜರನ್ನಾಗಿ ಮಾಡ್ತೀನಿ ಅಂತಂದರೆ ಅದು ನಿಮ್ಮ ತಪ್ಪುತನ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.